ನಮಸ್ತೆ ಬಂಧುಗಳೇ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ಬ್ಲಾಗ್ ಮಾಡೋ ಕಾರಣ ಅಂದರೆ, ಮೆಣಸಿನ ಪುಡಿ ಹೇಗೆ ಕಟ್ ಮಾಡೋದು, ಹೇಗೆ ನೆಡೋದು. ಈಗ ನಮ್ಮಲ್ಲಿ ಮೆಣಸಿನ ಪುಡಿ ನೆಡುವಂಥ ಒಂದು ಸಮಯ ಟೈಮ್ ಇದು. ಯಾಕಂದರೆ ಇದಕ್ಕೂ ಮೊದಲೇ ಆಗ್ತಿತ್ತು. ಮೃಗಶಿರ ಮಳೆ ಬೀಳದ ಕಾರಣ ಆರಾದ್ರಿಗ ಮಳೆಯನ್ನು ಇಡ್ತಾ ಇದ್ದೀವಿ. ಸ್ವಲ್ಪ ಮಳೆ ಸಿಗ್ತಿದೆ. ಈಗ ಬಳ್ಳಿ ಕಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ನೋಡಿಕೊಳ್ಳಿ. ನೋಡಿ, ಇದು ಎಲೆಯ ಮೇಲ್ಭಾಗ ನೋಡಿ. ಹೀಗಿರುತ್ತೆ. ಎಲೆಯ ಮೇಲ್ಗಡೆ ನಿಮಗೆ ಸರಿಯಾಗಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ಇದನ್ನು ಗುಡ್ಡ ಅಂದರೆ 3 ಗುಡ್ಡ ಕಟ್ಕೊಂಡು 2.5 3 ಅಷ್ಟು ಗುಡ್ಡ ಬೇಕಾಗುತ್ತೆ. ಇದು ಹಾಗೆ ನೆಡೋದಲ್ಲ. ನೋಡಿ, ಮತ್ತು ತೋರಿಸ್ತಾ ಇದ್ದೀನಿ. ನೋಡಿ, ಕತ್ತರಿಸುವ ವಿಧಾನ ಕೂಡ ಭಿನ್ನತೆ ಇದೆ ನೋಡಿ. ಇದು ಎಲೆಯ ಮೇಲ್ಗಡೆ ಭಾಗ, ಇದು ತುದಿ. ಹಾಗಲ್ಲ, ಈ ಕಡೆ ನೆಡಬಾರ್ದು, ಆ ಬದಿ ನೆಡಬಾರ್ದು, ಈ ಕಡೆಯಿಂದ ನೆಡಬೇಕಾಗುತ್ತೆ. ಡನ್, ಓಕೆನಾ? ನೋಡಿದ್ರ, ಇದು ನೆಡುವ ಮತ್ತು ಕತ್ತರಿಸುವ ವಿಧಾನ ಇನ್ನು ತೋರಿಸ್ತಾ ಇದ್ದೀನಿ. ಕ್ಲಿಯರಾಗಿ ನೋಡ್ಕೊಳ್ಳಿ. ಅದು ಕೂಡ 1 ಇಂಚ್ ಮಾತ್ರ ಇರಬೇಕಾಗತ್ತೆ. ಗೊಂಡಿನಿಂದ 1 ಇಂಚು ನೋಡಿ, 1 ಇಂಚ್ ಮಾತ್ರ. ನೆಡುವ ವಿಧಾನವನ್ನು ಕೂಡ ನಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ. 3 ಫುಟಿಗೆ ಬೇಕಾಗತ್ತೆ. ಹಾಗೆ ನೆಡಬೇಡಿ, ಈಗ ನೆಡಿ. ಹಾಗೂ ನೆಡೋ ವಿಧಾನ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ, ಇದರಲ್ಲೂ ಸ್ವಲ್ಪ ತೋರಿಸ್ತೀನಿ, ಬನ್ನಿ. ನೆಡೋದು ಹೇಗೆ, ಕಟ್ ಮಾಡಿ ಹೇಗೆ ನೋಡೋಣ ಮತ್ತು ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗೋ ರೀತಿ ಇನ್ನೊಂದು ಬಳ್ಳಿಯನ್ನು ಕಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಬಿದ್ದೋಯ್ತು, ಏನು ಮಾಡ್ತೀರಿ ಇದಕ್ಕೆ? ಹಾಗಾಗಿ ಇದು ಹಬ್ಬು ಕುಡಿ. ಈ ಕುಡಿ ಬೇರೆ, ನೀರಿನ ಬಂದು ಬರೋ ಕುಡಿ ಬೇರೆ, ಇದು ಬೇರೆ. ಇದು ಗೊತ್ತಾಗತ್ತೆ ಸಾಮಾನ್ಯವಾಗಿ. ಮತ್ತು ತುಂಬ ತುಡಿಗಳನ್ನು ಹಾಕಬಾರ್ದು, ಇದು ಬರೋದಿಲ್ಲ, ಹೋಗಿರೋದು. ನೋಡಿದ್ರಲ್ವಾ, ಇಷ್ಟು ಕುಡಿಗಳು ಸಿಕ್ಕದು. ಇದಷ್ಟು ಒಂದು 7ರಿಂದ 8 ಮರಕ್ಕೆ ಬರುತ್ತೆ. ಇನ್ನು ಉಳಿದು ತುಂಬ ಕುಡಿ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ಧನ್ಯವಾದಗಳು ನಿಮಗೆ.